me forever on fire. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ತಾ ಈ ಕಡೆ ಇವತ್ತಿನ ರಾಜಕಾರಣಕ್ಕೆ, ಕರ್ನಾಟಕದ ರಾಜಕಾರಣ ಕಡೆ ಬರೋಣ ನಾವು. BJP ಶಾಸಕ ಮುನಿರತ್ನ ಅವರಿಗೆ ಅಸಲಿ ಸಂಕಷ್ಟ ಈಗ ಶುರುವಾಗಿದೆ. ಶಾಸಕರು, ಜನಪ್ರತಿನಿಧಿಗಳು ಮುನಿರತ್ನ ವಿರುದ್ಧವಾಗಿ ಆರೋಪಗಳು ಸಾಬೀತಾಗಿವೆ, ನಮ್ಮ ಬಳಿ ಸಾಕ್ಷ್ಯಾಧಾರಗಳಿವೆ ಅಂತ ಹೇಳಿ SIT ಚಾರ್ಜ್ ಶೀಟನ್ನು ಹಾಕಿದೆ. ಶಿಕ್ಷೆ ಕೊಡೋದು ಕೋರ್ಟ್. SIT ಹೇಳ್ತಾ ಇದೆ ತನ್ನ ಬಳಿ ಇದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಏನೇನು ಕೇಸ್ ಒಬ್ಬ ಶಾಸಕನ ವಿರುದ್ಧವಾಗಿ? ಒಂದು ರೇಪ್, ಒಂದು ಹನಿ ಟ್ರ್ಯಾಪ್, ಸಾಲದ್ದಕ್ಕೆ ಹನಿ ಟ್ರ್ಯಾಪ್ನ ಮೂಲಕವಾಗಿಯೂ HIV ಹರಡಿಬಿಡೋಣ ಅಂತ ಒಂದು ಯತ್ನ. ಅತ್ಯಾಚಾರದ ಕೇಸಿದೆ, ಮಹಿಳೆಯನ್ನು ಅತ್ಯಾಚಾರ ಮಾಡಿದ್ದಾರೆ ಇವರು ಅಂತ. ಹನಿ ಟ್ರ್ಯಾಪ್, ಆಗದವರ ಬಳಿಗೆ ಮಹಿಳೆಯರನ್ನು ಕಳುಹಿಸಿ ಆ ಮೂಲಕವಾಗಿ ಅದನ್ನು ಕಳಿಸಿದಾಗ ಅದನ್ನು ಹನಿ ಟ್ರ್ಯಾಪ್ ಮಾಡೋದು. ವಿಡಿಯೋ ಮಾಡಿಕೊಂಡು ನಾನು ಹೇಳ್ದಂಗೆ ಕೇಳದೇ ಇದ್ದರೆ ನಿನಗೆ ಹೀಗೆ ಮಾಡ್ತೀನಿ ಅಂಥೇಳಿ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಆರೋಪವನ್ನು ಇದೇ ಮುನಿರತ್ನ ಹೊತ್ಕೊಂಡಿದ್ದಾರೆ. ಇದು ಸಾಲದು ಅಂಥೇಳಿ ತನಗೆ ಯಾರಾಗಲ್ವೋ ಅವರಲ್ಲಿ HIV ಸೋಂಕಿತರಿರ್ತಾರಲ್ಲ ಮಹಿಳೆಯರು, ಅವರನ್ನು ಕಳುಹಿಸಿ ಅವರಿಗೆ HIV ಬರುವಂತೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ದ ಸೋಕಾಲ್ಡ್ ಮುನಿರತ್ನಂ ಮುನಿರತ್ನ ಅಲಿಯಾಸ್ ಮುನಿರತ್ನಂ ನಾಯ್ಡು RR ನಗರದ ಶಾಸಕ ಸಿಕ್ಕಾಕೊಂಡಿರೋದು. ಇದರ ಬಗ್ಗೆ ಚಾರ್ಜ್ ಶೀಟ್ ಇದೀಗ ಸಲ್ಲಿಕೆಯಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸಿದೆ SIT. ಮುನಿರತ್ನ ಸೇರಿದಂತೆ 4 ಜನರ ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕಲಾಗಿದೆ. ಇದರಲ್ಲಿ A1 ಮುನಿರತ್ನ, A3 ಸುಧಾಕರ್, A7 ಶ್ರೀನಿವಾಸ್ P, A8 ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ವಿರುದ್ಧವಾಗಿಯೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖೆ ನಡೆಸಿ ಒಟ್ಟು 2481 ಪುಟಗಳ ಸುದೀರ್ಘ ಕಾದಂಬರಿಯನ್ನೇ ಇಲ್ಲಿ ಬರೆಯಲಾಗಿದೆ. ಸುದೀರ್ಘ ಗ್ರಂಥ ಮುನಿರತ್ನ ಅವರ ಕುರಿತಾಗಿ 2481 ಪುಟಗಳ ಗ್ರಂಥವನ್ನು ರೆಡಿ ಮಾಡಿದ್ದಾರೆ CID ತಂಡ. ಯಾವ ಕೇಸಪ್ಪ ಅಂತ ಹೇಳಿದ್ರೆ, ಸೆಪ್ಟೆಂಬರಲ್ಲಿ BJP ಕಾರ್ಯಕರ್ತೆಯೊಬ್ಬರು ಕಗಲೀಪುರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೆಪ್ಟೆಂಬರ್ 18ರಂದು 7 ಜನರ ವಿರುದ್ಧವಾಗಿ ದಾಖಲಾಗಿದ್ದಂಥ ಪ್ರಕರಣ ಅದು. ನನ್ನ ಮೇಲೆ ಶಾಸಕ ಮುನಿರತ್ನ ಸಹಚರರು ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡಿದರು. ಇದರ ಬೆನ್ನಲ್ಲೇ ರಾಮನಗರ ಪೊಲೀಸರು ಮುನಿರತ್ನನನ್ನು ಬೆನ್ನಟ್ಟುತ್ತಾರೆ. ಕೋಲಾರ ಬಳಿಯ ನಂಗಲಿ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಎಲ್ಲ ಆರೋಪಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ SIT ರಚನೆ ಮಾಡಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದೀಗ ಈ ಪ್ರಕರಣದಲ್ಲಿ ತನಿಖೆ ಪೂರ್ಣವಾಗಿದೆ. ಕೋರ್ಟ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಈ ಸಂಬಂಧವಾಗಿ 146 ಸಾಕ್ಷ್ಯಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿರುತ್ತೆ. ಇದರಲ್ಲಿ ನ್ಯಾಯಾಧೀಶರ ಮುಂದೆ 8 ಜನ ಸಾಕ್ಷಿದಾರರ ಹೇಳಿಕೆ ಕೂಡ ದಾಖಲಾಗಿದೆ. ಬಳಿಕ 850 ದಾಖಲೆಗಳನ್ನು, ರೆಕಾರ್ಡ್ಸ್ಗಳನ್ನು ಒಳಗೊಂಡಂತಹ 2481 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ವಿಚಾರದಲ್ಲಿ ಇದೀಗ ಮುನಿರತ್ನಗೆ ಅಸಲಿ ಸಂಕಷ್ಟ ಇವಾಗ ಶುರುವಾಯಿತು ಅಂತ ಹೇಳಬಹುದು. FSL ವರದಿನೂ ಇದೆ, ವೈದ್ಯಕೀಯ ವರದಿಯನ್ನು ಕೂಡ ಲಗತ್ತಿಸಲಾಗಿದೆ. IPC 354A ಲೈಂಗಿಕ ಕಿರುಕುಳ ಸೆಕ್ಷನ್ ಇದು. 354C ಅನುಮತಿ ಇಲ್ಲದೆ ಮಹಿಳೆಯೊಬ್ಬಳ ನಗ್ನ ದೃಶ್ಯಗಳನ್ನು ಚಿತ್ರೀಕರಿಸುವುದು. 376 ಸಬ್ಕ್ಲಾಸ್ 2N ನಿರಂತರವಾಗಿ ಅತ್ಯಾಚಾರ ಮಾಡೋದು ಮತ್ತೆ. 308 ಸಂತ್ರಸ್ತೆಯನ್ನು ಕೊಲ್ಲುವಂಥ ಉದ್ದೇಶ, ಅಪರಾಧಿಕ ಸಂಚು ಸೆಕ್ಷನ್ 120. 504 ಉದ್ದೇಶಪೂರ್ವಕ ಅವಮಾನ. 506 ಜೀವ ಬೆದರಿಕೆ. 270 ಅಪಾಯಕಾರಿಯಾದಂತಹ ರೋಗವನ್ನು, ಸಾಂಕ್ರಾಮಿಕವೋ ಇನ್ನೊಂದೋ ಮತ್ತೊಂದು ಹರಡುವುದು ಉದ್ದೇಶಪೂರ್ವಕ. ಈ ಕೋವಿಡ್ ಇನ್ನೊಬ್ಬರು ಹರಡ್ತಾ ಇದ್ದರೆ ಆ ಸೆಕ್ಷನ್ ಅಪ್ಲೈ ಆಗಿಬಿಡುತ್ತೆ. ಬೇಕು ಅಂತ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಾ ಇದ್ದಾನೆ ಅಂಥೇಳಿ. ಅದೇ ರೀತಿಯಲ್ಲಿ ಅಪಾಯಕಾರಿ ಸೆಕ್ಷುವಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ STD ಇಂಥವನ್ನ ಹರಡುವಂಥ ಪ್ರಕ್ರಿಯೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೇರಿದಂತೆ ಇತರೆ ಪರಿಚ್ಛೇದಗಳ ಅಡಿಯಲ್ಲಿ ಆರೋಪ ಪಟ್ಟಿಯನ್ನು ಹಾಕಲಾಗಿದೆ. ಇನ್ನೂ 2 ಕೇಸ್ಗಳಲ್ಲಿ ಇದಿಷ್ಟೇ ಅಲ್ಲ, ಇದು ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇದು ಮುನಿರತ್ನ ಮೇಲಾಗಿರ್ತಕ್ಕಂಥ ಕೇಸ್ಗಳಿದು. ಇನ್ನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಕೂಡ ಬಾಕಿ ಇದೆ, ಕಂತುಗಳಲ್ಲಿ ಬರ್ತಾ ಇದೆ. ಇದು 2 ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಬಾಕಿ ಇದೆ. ಅತ್ಯಾಚಾರ, ಜಾತಿ ನಿಂದನೆ ಮಾಡಿರೋದು, ರೇಪ್ ಮಾಡಿರೋದು, ಬೆದರಿಕೆ ಹಾಕಿರೋದು, ಹನಿ ಟ್ರ್ಯಾಪ್ ಯತ್ನ ಸೇರಿದಂತೆ ಇನ್ನೂ 4 ಪ್ರಕರಣಗಳು ಬಾಕಿ ಇದೆ. ಇವುಗಳ ಬಗ್ಗೆ ಕೂಡ ಇದೀಗ ಚಾರ್ಜ್ ಶೀಟ್ ಆಗಬೇಕಾಗತ್ತೆ. BBMPಯ ಮಾಜಿ ಸದಸ್ಯ ವೇಲು ನಾಯ್ಕರ್ಗೆ ಜಾತಿ ನಿಂದನೆ ಮತ್ತು BJP ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣಗಳ ಆರೋಪ ಪಟ್ಟಿಯನ್ನು ಸದ್ಯಕ್ಕೆ ಸಲ್ಲಿಸಲಾಗಿದೆ.